ಪುರಾಣ ಇತಿಹಾಸಗಳಲ್ಲಿ ಮೂವರು ಅಚ್ಚರಿಯ ವ್ಯಕ್ತಿಗಳನ್ನು ನೋಡ್ತೇವೆ. ಒಬ್ಬ ರಾವಣ, ಅವನಿಗೆ 10 ತಲೆ ಇತ್ತಂತೆ. ಇನ್ನೊಬ್ಬ ಇಂದ್ರ, ಅವನಿಗೆ 1000 ಕಣ್ಣುಗಳಂತೆ. ಮತ್ತೊಬ್ಬ ಕಾರ್ತವೀರ್ಯಾರ್ಜುನ, ಅವನಿಗೆ 1000 ತೋಳುಗಳಂತೆ. ಈ ಮೂವರನ್ನು ಇಟ್ಟುಕೊಂಡು ಮನುಷ್ಯರು ಹೇಗಿರ್ತಾರೆ, ಕೆಟ್ಟ ಮನಸ್ಸಿನವರು ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಪರವಾದೆ ದಶವದನಃ ಪರರಂಧ ನಿರೀಕ್ಷಣೆ ಸಹಸ್ರಾಕ್ಷ ಸದ್ವೃತ್ತ ವಿತ್ತ ಹರಣೆ ಬಾಹು ಸಹಸ್ರಾರ್ಜುನ ಪಿಶುನಃ. ಇನ್ನೊಬ್ಬರ ಕುರಿತು ಮಾತನಾಡುವಾಗ 10 ಮುಖ ಇರುತ್ತಂತೆ, ಅವನಿಗೆ 10 ಬಾಯಿಗಳಿರುತ್ತವೆ. ಒಂದು ಬಾಯಿ ಸಾಕಾಗೋದಿಲ್ಲ, ಅಷ್ಟು ಮಾತನ್ನು ಇನ್ನೊಬ್ಬರ ಕುರಿತು ಆಡ್ತಾರೆ, ಪರನಿಂದೆ ಮಾಡ್ತಾರೆ. ಇನ್ನು ಇನ್ನೊಬ್ಬರ ತಪ್ಪು ಹುಡುಕಬೇಕು ಅಂತಂದಾಗ ಅವರಿಗೆ 1000 ಕಣ್ಣು ಇರುತ್ತಂತೆ. ಒಂದು ಕಣ್ಣಿನಲ್ಲಲ್ಲ, 2 ಕಣ್ಣಿನಲ್ಲಲ್ಲ, 1000 ಕಣ್ಣಿನಲ್ಲಿ ಕಂಡವರ ತಪ್ಪು ಹುಡುಕುತ್ತಾರಂತೆ. ಹಾಗೆಯೇ ಯಾರೋ ಒಳ್ಳೆಯವರು ಸಂಪಾದಿಸಿದ ಆಸ್ತಿ ಪಾಸ್ತಿಗಳನ್ನು ಕಿತ್ತುಕೊಳ್ಳೋದಕ್ಕೆ ಅವರಿಗೆ 1000 ಬಾಹುಗಳಿರುತ್ತಂತೆ, ತೋಳುಗಳಿರುತ್ತಂತೆ. ಹೀಗೆ ಅಂಥ ಮನುಷ್ಯರು, ಕೆಡುಕಿನ ಮನುಷ್ಯರು ರಾವಣನೂ ಆಗಿರ್ತಾರೆ, ಇಂದ್ರನೂ ಆಗಿರ್ತಾರೆ, ಕಾರ್ತವೀರ್ಯಾರ್ಜುನೂ ಆಗಿರ್ತಾರೆ. ಯಾಕೆ ಅಂದರೆ ಈ ಕೆಲಸಗಳನ್ನು ಮಾಡೋದಕ್ಕೆ. ಶುಭಂ ಭೂಯಾತ್.